ಬಿಸಿಲಿನ ಝಳಕ್ಕೆ ಕಂಗೆಟ್ಟಿದ್ದ ಜನರಿಗೆ ತಂಪೆರೆದ ಮಳೆರಾಯ. ತುಮಕೂರಿನಲ್ಲಿ ಗುಡುಗು ಸಹಿತ ವರ್ಷಧಾರೆಗೆ ಜನ ಖುಷ್. ಮಳೆಯಿಂದ ತುಮಕೂರು ಈಗ ಫುಲ್ ಕೂಲ್. ದಿನದಿಂದ ದಿನಕ್ಕೆ ತುಮಕೂರಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಜನರು ಕಂಗೆಟ್ಟಿದ್ರು. ತುಮಕೂರಿನಲ್ಲಿ ನಿನ್ನೆಯಿಂದ ಮೋಡ ಕವಿದ ವಾತಾವರಣ ಇದ್ದು, ಇಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಮಳೆಯಾಗಿದ್ದು, ವರ್ಷದ ಮೊದಲ ಮಳೆ ಕಂಡು ತುಮಕೂರಿನ ಜನರಂತೂ ಫುಲ್ ಖುಷಿಯಾದ್ರು. ಅಲ್ಲದೆ ಬಿಸಿಲಿನಿಂದ ಬಸವಳಿದಿದ್ದ ತುಮಕೂರಿಗರಿಗೆ ಮಳೆರಾಯ ತಂಪೆರೆದದ್ದು, ಜನರಂತೂ ಮಳೆಯನ್ನೇ ನೆನೆದು ಸಂತಸ ವ್ಯಕ್ತಪಡಿಸಿದ್ರು. ಇನ್ನು ತುಮಕೂರಿನ ಹಲವೆಡೆ ಮಧ್ಯಾಹ್ನವೇ ಜಿಟಿಜಿಟಿ ಮಳೆ ಶುರುವಾಗಿದ್ದು, ಸಂಜೆ ವೇಳೆ ಶಿರಾಗೇಟ್, ಟೌನ್ ಹಾಲ್, ರಿಂಗ್ ರೋಡ್, ಗೂಳೂರು ಸರ್ಕಲ್, ಶೆಟ್ಟಿಹಳ್ಳಿ, ಕ್ಯಾಸಂದ್ರ, ಉಪಾರಳ್ಳಿ, ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಸೇರಿ ಹಲವೆಡೆ ಮಳೆಯಾಗಿದೆ. ಮಳೆ ಆರಂಭವಾಗ್ತಿದ್ದಂತೆ ಮನೆ ಮುಂದೆ ಕಿಟಕಿ ಬಳಿ ಮಳೆಯನ್ನ ಕಂಡು ಜನರು ಖುಷಿಪಟ್ರು. ಅಲ್ಲದೆ ಸುಮಾರು ದಿನಗಳಿಂದ ಬಿಸಿಲು ಹೆಚ್ಚಾಗಿದ್ದು, ಜನರಂತೂ ಕಂಗೆಟ್ಟಿದ್ರು. ಮಳೆ ಹನಿಗಳ ಸ್ಪರ್ಶದಿಂದ ಜನರು ಫುಲ್ ಕೂಲ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಮಳೆಯಿಂದಾಗಿ ನಗರದ ರಿಂಗ್ ರೋಡ್ ಬಳಿಯ ರೈಲ್ವೆ ಅಂಡರ್ ಪಾಸ್ ಕೆರೆಯಂತಾಗಿದ್ದು, ಟ್ರಾಫಿಕ್ ಜಾಮ್ ಉಂಟಾಯಿತು. ಹೀಗಾಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನ ಸವಾರರು ನಿಂತಲ್ಲೇ ನಿಲ್ಲುವಂತಾಯಿತು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಬರೇ ಇದೇ ನಾಟಕ ಆಗೋಯ್ತು. ರೈಲ್ವೆನವ್ರದ್ದು, ಮುನ್ಸಿಪಲ್ನವ್ರದ್ದೆಲ್ಲ ನೋಡಿ, ಅಲ್ಲಿ ನೀರು ನಿಂತ್ಕೊಂಡು ಎಷ್ಟು ತೊಂದರೆ ಆಗ್ತಾಯಿತ್ತು ನೋಡಿ ಜನಗಳಿಗೆ. ಗಾಡಿಗಳು ನೋಡಿ ಅಲ್ಲಿ ಸಿಗಾಕೊಂಡು ಹೆಂಗಸರು ಓಡಾಡೋಕ್ಕಾಗ್ತಾ ಇಲ್ಲ, ಗಂಡಸರು ಯಾರೂ ಓಡಾಡೋಕ್ಕಾಗ್ತಾ ಇಲ್ಲ. ಟೂ ವೀಲರ್ ಜಾಮು, ಲಾರಿ ಜಾಮು, ಕಾರ್ ಜಾಮು, ಏನಕ್ಕೆ ಇದೆಲ್ಲ ಮಾಡ್ತಾ ಇರೋದು ಗೊತ್ತಿಲ್ಲ. ಯಾವಾಗಿಂದ ಈ ಸಮಸ್ಯೆ ಆಗ್ತೈತೆ ಸರ್? ಅಯ್ಯೋ, ಮಳೆ ಬಂದರೆ ಇದೇ ಗೋಳು, ಇನ್ನೇನಾಗುತ್ತೆ? ಇದೇ ಪ್ರಾಬ್ಲಮ್ ಆಗಿರೋದು. ಎಲ್ಲಿವರೆಗೂ ನಿಂತಿದೆ ನೀರು? ಏನಾಗೈತೆ? ನೀರು ಫುಲ್ ಜಾಮ್ ಆಗೈತಲ್ಲ ಸರ್. ನೋಡಿ, ನೀವೇನೇ ಕ್ಯಾಮ್ರಾ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಗಲೀಜೈತೆ ಇಲ್ಲಿ ಅಂತ. ಚರಂಡಿ ನೀರು ಎಲ್ಲ ಸಿಗಾಕೊಂಡು ಕಾರ್ನಲ್ಲೆಲ್ಲ ಓಡಾಡಕ್ಕೆ ತೊಂದರೆ ಆಗ್ಬಿಟ್ಟೆ. ಗಾಡಿಗಳೆಲ್ಲ ಮಧ್ಯಕ್ಕೆ ಏನಾಗ್ತಾ ಇದೆ? ತೊಂದರೆ ಫುಲ್ ಆಗೈತೆ ನೀರು ಬಂದು. ಅಧಿಕಾರಿಗಳು ಯಾರೋ ನೋಡ್ತಾ ಇಲ್ಲ? ಯಾರು ಬರಲ್ಲ, ಸುಮ್ಮನೆ ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಮಾಡಿಸ್ತೀವಿ ಅಂತಾರೆ, ಹೊರಟೋಗ್ಬಿಡ್ತಾರೆ ಅಷ್ಟೇ. ಇನ್ನೇನು ಕ್ರಮ ತಗೊಳಲ್ಲ. ನೋಡಿ, ನೀವೇ ನೋಡಿ ಎಷ್ಟು ತೊಂದರೆ ಆಗ್ತೈತೆ ನೋಡಿ ಅಲ್ಲಿ. ಎಲೆಕ್ಷನ್ನಲ್ಲಿ ಓಟ್ ಹಾಕೋಕ್ಕೆ ಏನು ಬೇಕಾದರೂ ಪಾಲಿಸಿ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅದೇ ನೀವು ಸಾಯಿರಿ ನನ್ನ ಮಕ್ಕಳು ಅಂತ ಬಿಟ್ಬಿಡ್ತಾರೆ. ನೋಡಿ ಕಾಣಿಸ್ತಾಯ್ತಾ? ವಿಡಿಯೋ ಹಾಕಿ ತೋರಿಸಿ ಸರ್, ನೀವು ಜನಗಳಿಗೆ ತೋರಿಸಿ, ಅವ್ರಿಗೂ ತೋರಿಸಿ, ಇಷ್ಟು ಪ್ರಾಬ್ಲಮ್ ಆಗ್ತಾಯ್ತಲ್ಲ.